ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಐಟಿ ದಾಳಿ ಹಿನ್ನೆಲೆಯಲ್ಲಿ ಡಿಕೆಶಿಗೆ ಸರಿಯಾಗಿ ಕೈಕೊಡ್ತಾ ಕಾಂಗ್ರೆಸ್ ಹೈಕಮಾಂಡ್. ಹೌದಾ, ಡಿಕೆಶಿಗೆ ಕಾಂಗ್ರೆಸ್ ಹೈಕಮಾಂಡ್ ಮೋಸ ಮಾಡಿದ್ಯಾ? ಎನಿವೇಸ್ ಅದೇನು ಅದರ ಒಂದು ಸ್ಮಾಲ್ ಡೀಟೇಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆದಾಯ ತೆರಿಗೆ ದಾಳಿಯ ವೇಳೆ ಬಿಜೆಪಿಗೆ ಧಿಕ್ಕಾರ, ಮೋದಿಗೆ ಧಿಕ್ಕಾರ ಅನ್ನುವ ಕಾಂಗ್ರೆಸ್ಸಿಗರ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಹೋರಾಟದ ಕಾವು ಕಮ್ಮಿ ಆಗ್ತಾ ಇದ್ಯಾ? ಪ್ರತಿಭಟನೆ ಕೇವಲ ಕಾಟಾಚಾರಕ್ಕೆ ಸೀಮಿತವಾಗಿದ್ಯಾ? ಪ್ರತಿಭಟನೆ ಸೀಮಿತಗೊಳಿಸುವಂತೆ ಸೂಚನೆ ಬಂದಿದ್ಯಾ? ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಅವರನ್ನ ಸಮರ್ಥಿಸಿಕೊಂಡು ಪ್ರತಿಭಟನೆ ಹೇಳಿಕೆ ನೀಡಬಾರದು ಅನ್ನುವ ಫರ್ಮಾನನ್ನ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ಘಟಕಕ್ಕೆ ಹೊರಡಿಸಿದೆ. ಆ ಮೂಲಕ ಡಿಕೆಶಿ ಕುಟುಂಬ ಕಳವಳ ಪಡುವಂತ ಸುದ್ದಿ ಹೊರಬಿದ್ದಿದೆ. ಇತ್ತ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐಟಿ ದಾಳಿ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸ್ತಾ ನೇರವಾಗಿ ಶಿವಕುಮಾರ್ ಅವರನ್ನ ಸಮರ್ಥಿಸಿಕೊಳ್ಳದೆ ಗುಜರಾತ್ ರಾಜ್ಯಸಭಾ ಚುನಾವಣೆಯ ವೇಳೆ ಐಟಿ ದಾಳಿ ನಡೆದದ್ದು ತಪ್ಪು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಕೆಶಿ ಅವರ ಮನೆ, ಕಚೇರಿ ಮೇಲೆ ದಾಳಿ ನಡೆದ ಮೊದಲ ದಿನ ಇದ್ದಷ್ಟು ಪ್ರತಿಭಟನೆಯ ಕಾವು ನಂತರ ತಣ್ಣಗಾಗ್ತಾ ಬಂತು. ದಾಳಿ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳೂರು ಆದಾಯ ತೆರಿಗೆ ಕಚೇರಿ ಮೇಲೆ ಕಲ್ಲು ತೂರಾಟ ನಡೆಸಿದ್ದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ತಮ್ಮ ಮಕ್ಕಳ ಬೆನ್ನಿಗೆ ನಿಲ್ಲೋದಿಲ್ಲ ಅನ್ನುವ ಮಾಹಿತಿಯನ್ನ ಅರಿತೆ ಡಿಕೆಶಿ ತಾಯಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅನ್ನುವ ಮಾಹಿತಿ ಕೂಡ ಇದೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಘಟಕಕ್ಕೆ ಸೂಚನೆ ಕೊಟ್ಟದಾದ್ರೂ ಏನು, ಅದೇನು ಅಂತ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಡಿಕೆ ಸುರೇಶ್ ಹೇಳ್ಬೇಕಾದ್ದನ್ನ ಅವರ ತಾಯಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತಿನಂತೆ ಡಿಕೆಶಿ ಅವರ ತಾಯಿ ಏನು ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದಾರೋ ಅದು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರು ಹೇಳ್ಬೇಕು ಎಂದಿದ್ದನ್ನೇ ಡಿಕೆಶಿ ತಾಯಿ ಹೇಳಿದ್ದು. ನನ್ನ ಮಗನ ಇಂದಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯನೇ ಕಾರಣ ಅಂತ ಡಿಕೆಶಿ ಸಿಎಂ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ನನ್ನ ಮಕ್ಕಳು ಕಾಂಗ್ರೆಸ್ ಪಕ್ಷಕ್ಕಾಗಿ ಎಷ್ಟೆಲ್ಲ ದುಡಿದ್ರು, ಈಗ ಅವರನ್ನ ಬೆಂಬಲಿಸೋರು ಯಾರೂ ಇಲ್ಲ. ಸಿದ್ದರಾಮಯ್ಯನಿಗೆ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ಮಕ್ಕಳು ಕೆಲಸ ಮಾಡಿದ್ದಾರೆ, ಈಗ ನನ್ನ ಮಕ್ಕಳನ್ನ ದೂರ ಮಾಡಲಾಗ್ತಾ ಇದೆ ಅಂತ ಡಿಕೆಶಿ ತಾಯಿ ಗೌರಮ್ಮ ಮತ್ತೆ ಶುಕ್ರವಾರ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಡಿಕೆಶಿ ಅವರನ್ನ ನೇರವಾಗಿ ಸಮರ್ಥಿಸಿಕೋಬಾರದು, ಅದು ದೇಶಕ್ಕೆ ತಪ್ಪು ಸಂದೇಶ ರವಾನಿಸಿದಂತಾಗುತ್ತೆ. ಬದಲಿಗೆ ಗುಜರಾತ್ ಚುನಾವಣೆಯ ವೇಳೆ ಸಿಆರ್ಪಿಎಫ್ ಬಳಸಿಕೊಂಡು ದಾಳಿ ನಡೆಸಿದ್ದನ್ನ ಮುಂದಿಟ್ಕೊಂಡು ಪ್ರತಿಕ್ರಿಯೆ ನೀಡಿ ಎನ್ನುವ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಭ್ರಷ್ಟರನ್ನ ಕಾಂಗ್ರೆಸ್ ರಕ್ಷಿಸ್ತಾ ಇದೆ ಅನ್ನುವ ಭಾವನೆ ಜನರಲ್ಲಿ ಮೂಡಬಾರದು. ಕಪ್ಪು ಹಣದ ವಿರುದ್ಧ ನಮ್ಮ ಹೋರಾಟ ಅಂತ ನಾವು ಹಿಂದೆನೆ ಹೇಳಿದ್ವು. ಈಗ ಡಿಕೆಶಿ ಪರವಾಗಿ ನಿಂತರೆ ಭ್ರಷ್ಟರನ್ನ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರ ರಕ್ಷಿಸ್ತಾ ಇದೆ ಅನ್ನೋ ಭಾವನೆ ಜನರಲ್ಲಿ ಮೂಡುತ್ತೆ. ಈ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ರಾಜಕೀಯ ಮಾಡಬಹುದು ಅಂತ ಹೈಕಮಾಂಡ್ ಎಚ್ಚರಿಸಿದೆ. ಇನ್ನು ಚುನಾವಣಾ ವರ್ಷ, ಜಾಗರೂಕತೆಯಿಂದ ಹೇಳಿಕೆ ನೀಡಿ ಈ ದಾಳಿಯ ವಿಚಾರದಲ್ಲಿ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಚುನಾವಣಾ ವರ್ಷದಲ್ಲಿ ಈ ವಿಚಾರ ಪಕ್ಷಕ್ಕೆ ಮುಳುವಾಗಬಾರದು. ಯಾರೇ ಸಚಿವರಿರಬಹುದು, ಜಾಗರೂಕತೆಯಿಂದ ಹೇಳಿಕೆ ನೀಡಬೇಕು. ಕಾರ್ಯಕರ್ತರಿಗೆ ಪ್ರತಿಭಟನೆ ನಡೆಸುವಾಗಲೂ ಸರಿಯಾದ ಮಾರ್ಗದರ್ಶನ ನೀಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆ. ಹಾಗಿದ್ರೆ ಚೆನ್ನಾಗಿರೋವರೆಗೂ ಎಲ್ಲರೂ ಸಾಥ್ ಕೊಡ್ತಾರೆ, ಏನಾದ್ರೂ ಕಷ್ಟ ಆದ್ರೆ ಈ ರೀತಿ ಉಲ್ಟಾ ಹೊಡಿತಾರೆ. ಕಾಂಗ್ರೆಸ್ ಹೈಕಮಾಂಡ್ ಪ್ರಕಾರ ಡಿಕೆಶಿ ಭ್ರಷ್ಟಾಚಾರಿನ? ಒಟ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಡಿಕೆಶಿ ಕೈ ಬಿಟ್ಟಾಗಿದೆ, ಅವರಿಗೆ ಯಾವುದೇ ರೀತಿಯಲ್ಲೂ ಸಪೋರ್ಟ್ ಸಿಗ್ತಾ ಇಲ್ಲ. ಎನಿವೇಸ್ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.